ಅಂತ ತರುಣ್ ಸುಧೀರ್ ಅಂತ ಇದೆ ಅಂತ ಹೆಸರು, ಆದ್ರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗ್ತಾರೆ. ಯಾಕಂದ್ರೆ ಅಂತ ಒಂದು ಜಡ್ಜ್ಮೆಂಟ್ ಕಂಟೆಂಟ್ಗಳ ಬಗ್ಗೆ, ಕಥೆಗಳ ಬಗ್ಗೆ. ನಿಮಗೆ ಓವರ್ ಟು ಯು ಸರ್. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಏಳುಮಲೆ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಇದೆ, ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲು. ಮೊದಲನೇದಾಗಿ ವೇದಿಕೆಯಲ್ಲಿ ಬಂದು ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನವೀನ್ ಅವಲ್ಲ ಹೇಳಿದ್ರು, ರಾಂಬೋ ಅಂತ ನಾವು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು. ಸೊ ಅವಾಗ ಒಂದು ಸ್ನೇಹಿತ, ನನ್ನ ಶಂಕರ್ ಅಂತ ಒಬ್ಬರು ಸ್ನೇಹಿತರು, ಅವರು ಪರಿಚಯ ಮಾಡ್ತಾರೆ ನವೀನ್ನ. ಒಳ್ಳೆ ಕಲಾವಿದರು, ಅವರು ಥಿಯೇಟರ್ ಬ್ಯಾಕ್ ಡ್ರಾಪ್ ಇದ್ದಾರೆ. ಸೊ ಅಷ್ಟೊತ್ತಿಗೆ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು, ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು. ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ. ಸರ್ ಯಾರೋ ಒಂದು ಕಲಾವಿದ್ರಲ್ವಾ, ಏನೋ ಒಂದು ಅವಕಾಶ ಕೊಡ್ಬೇಕು. ಬ್ರದರ್ ಯಾವುದೂ ಅಂಥದ್ದಿಲ್ಲ. ಇಲ್ಲ ಸರ್, ನಾನು ಏನು ಕೊಟ್ಟರು ಮಾಡ್ತೀನಿ, ಈ ಥರದ್ದು ಒಂದು ಸಾಧು ಸರ್ ಜೊತೆಗೆ ಒಂದಿದೆ. ಹೌದಾ, ಸರಿ ಸರ್, ನಾನು ಮಾಡ್ತೀನಿ ಸರ್. ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನವೀನ್ ಯೋಚನೆ ಮಾಡಲಿಲ್ಲ. ಅವತ್ತು ನಾನು ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ. ಇವತ್ತು ನಮ್ಮದೇ ಪ್ರೊಡಕ್ಷನಲ್ಲಿ ಇವತ್ತು ಅವ್ರಿಗೆ ಎಷ್ಟಾಗಿ ಬಂದಿರೋದು, ಅವ್ರು ಎಲ್ಲಿಂದ ಎಲ್ಲಿವರು ಬೆಳೆದಿರೋದಕ್ಕೆ ಅವರಿಗೆ ಕಲೆ ಮೇಲಿರುವಂಥ ಒಂದು ಪ್ರೀತಿ, ಅದೇ ಕಾಪಾಡೋದು ನಾನು ಯಾವಾಗಲೂ ಹೇಳ್ತೀನಿ. ಆ್ಯಂಡ್ ಗಾಲಿ ಅಷ್ಟೇ, ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ, ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ. ಇವತ್ತು ನಾವು ಎಲ್ಲೇ ಸಿಕ್ಕಿದಾಗೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೇಟ್ ಆಗಿ ಮಾತಾಡ್ತಾರೆ. ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಅದರದೊಂದು ಪ್ರತಿಭೆ, ಒಂದು ಕುಣಿತರದೊಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ. ಆ ನೇಟಿವಿಟಿ ಬ್ಯಾಕ್ಡ್ರಾಪಲ್ಲಿ ಒಂದು ಕಥೆನ ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ, ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು. ಸೊ ಅದೆಲ್ಲನೂ ಒಂದು ಕಡೆ ಇನ್ಸ್ಪಿರೇಷನ್ ನಮಗೆ. ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಅಂದರೆ ಯಾವಾಗ ಟಗರು ಪಲ್ಯ ಅಷ್ಟು ದೊಡ್ಡ ಹಿಟ್ಟಾಯಿತು ನಮಗೆಲ್ಲ ಧೈರ್ಯ, ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ, ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ನಮಗೊಂದು ನಂಬಿಕೆ ಬಂತು. ಆ ಸಾಲಲ್ಲೇ ಏಳುಮಲೆ ಬರ್ತಾ ಇದೆ. ಆ್ಯಂಡ್ ಇನ್ನು ನನಗೆ ಪ್ರೊಡಕ್ಷನ್ ಮಾಡ್ತೀನಿ, ಹೌದು ಪ್ರೊಡಕ್ಷನ್ ಅಂತಂದಾಗ ನನ್ನ ಜೊತೆ ಯಾವಾಗಲೂ ಸಾಥ ನಿಂತಿರೋ ಅಟ್ಲಾಂಟಾ ನಾಗೇಂದ್ರ ಸರ್, ಅವರು US ಅಲ್ಲಿ ಇರ್ತಾರೆ. ಹಾಗಾಗಿ ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ಅಲ್ಲಿಂದ ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತಾರೆ, ಫೈನಾನ್ಷಿಯಲ್ ಸಪೋರ್ಟೂ ಕೊಡ್ತಾರೆ. ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನೋ ತುಂಬ ದುಡಿಮೆ ಅಂತಲ್ಲ, ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ. ಆದರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು, ನಮ್ಮ ದಯಣ್ಣ ಇಲ್ಲಿ ಇಬ್ಬರಿದ್ದಾರೆ. ಸೊ ಹಾಗಾಗಿ ನಾನು ಏನೇ ಕೆಲಸ ಮಾಡ್ತೀನಿ ದೇ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ. ಆ್ಯಂಡ್ ಇವತ್ತು ನಾನು ಪ್ರೊಡ್ಯೂಸರ್ ಆಗಿರಲಿ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ, ನಾನು ಆ್ಯಕ್ಟರ್ ಆಗಿದ್ದಾಗ ಅನ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆಸ್ ಅನ್ ಆ್ಯಕ್ಟರ್ ನನಗೆ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು, ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೊಂದು ನಂಬಿದ್ದು, ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು. ಸೊ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಹೇಳ್ತಾರೆ ತರುಣ್ ಏನೋ ಹಿಂಗೆ ತರುಣ್ ಹಿಂಗೆ ಓಕೆ ಮಾಡ್ದ, ತರುಣ್ ಹಿಂಗೆ ಯಾರೋ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲರೂ ತರುಣ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಸೊ ಇವ್ರು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಹೊರತು ನಾನೇನು ಅಚೀವ್ಮೆಂಟ್ ಬಂದಲ್ಲ ಅದು. ನನ್ನ ಟೆಕ್ನಿಷಿಯನ್ಸು, ನನ್ನ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ನಾನು ಹಿಂದೆ ಎಲ್ಲ ಮಾತಾಡಿದ್ದೀನಿ. ಇವ್ರ ಬಗ್ಗೆ ಒಂದಂತೂ ಹೇಳ್ತೀನಿ, ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ. ಅದು ನಾನು ಜಗಪತಿ ಬಾಬು ಸರ್ ಆಗಿರಲಿ, ಕಿಶೋರ್ ಸರ್, ನಾಗಭರಣ ಸರ್ ಎಲ್ಲ ಸಹಕಾರಗಳು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರ ಪಾತ್ರನ ಪ್ರೀತಿನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ತಂಡ ಆಗಿರ್ಬೋದು, ನರಸಿಂಹಣ್ಣ ಆಗಿರ್ಬೋದು, ನಮ್ಮ ರಾಮು, ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ. ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು. ನೈಟ್ ಶೂಟಿಂಗು, ಫಾರೆಸ್ಟು, ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು. ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ. ನಾನು ಬರೀ ಮಾರಲ್ ಸಪೋರ್ಟೇನೆ ಈ ಸಿನಿಮಾ ಮಾಡಿದ್ದೀನಿ. ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತದು ಸಿನಿಮಾ ಇದು. ಅವನ ಕನಸು, ಅವನ ಮಗು ಇದು. ಇವತ್ತು ಅವನೇನು ವೇದಿಕೆ ಮೇಲೆ ನಿಂತ್ಕೊಂಡು ಎಮೋಷನಲ್ ಆಗಿ ಮಾತಾಡ್ದ, ಇದು ಅವನು ಹಾನೆಸ್ಟಿ ಅಷ್ಟೇ. ಇಡೀ ಸಿನಿಮಾ ಆ ಥರನೇ. ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ದಾಗ ನಾನು ಅನಿಸಿದ್ದು, ಬಹುಶಃ ಇದು ಸಿಂಬಾಲಿಕಲಿ ಏನು ಹೇಳುತ್ತೆ ಅಂತಂದರೆ, ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ, ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು. ಏಳುಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ, ಲವ್ ಇಸ್ ಅಲ್ಟಿಮೇಟ್, ಲವ್ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳುವಂಥ ಒಂದು ಸಿನಿಮಾ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ, ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ. ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ. ಎಡ್ಜ್ ಆಫ್ ದ ಸೀಟ್, ನೀವು ಅಲ್ಲೊಂದು ಪ್ರೀತಿ ನಿಮಗೆ ಅದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿಗೆ ಕೂತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ.
2 ಗಂಟೆ 10 ನಿಮಿಷ ಒಂದು ಸಿನಿಮಾ ಇದು, ಒಂದು ಫಾಸ್ಟ್ ಪೇಸಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಥಿಯೇಟ್ರಿನ ಆಚೆ ಬಂದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಒಂದು ಒಳ್ಳೆ ಸಿನಿಮಾ ನೋಡೋಕೆ ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2025 ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ, ಕ್ರಿಕೆಟ್ ಅಂದರೆ ಭಾಳ ಇಷ್ಟ, ಅನ್ನಂಗೆಲ್ಲ ಗೊತ್ತು. ಸೊ ಆ ಭಾಷೆ ಹೇಳಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ. ಅದು ಅವತಾರ ಪುರುಷ ಆಗಿರ್ಬೋದು, ಮಾದೇವ ಆಗಿರ್ಬೋದು, ಯುದ್ಧಕಾಂಡ ಆಗಿರ್ಬೋದು, ಅವರೆಲ್ಲ ಓಪನರ್ಸ್ ಥರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು. ಮಿಡ್ಲ್ ಆರ್ಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ, ಬಂದು ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ. ಲಾಸ್ಟ್ 20 ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡ್ಬಿಡ್ತಾರೆ ಪವರ್ ಹಿಟರ್ಸ್ ಅಂತ, ಬರೀ 6-4 ಹೊಡಿತಾರೆ. ಆ ಥರ ನೆಕ್ಸ್ಟ್ ಇದೆ ನಮಗೆ. KD ಇದೆ, ಪ್ರೇಮ್ ಸರ್ ಅವ್ರದ್ದು KD ಇದೆ. 45 ಅಂತ ಶಿವಣ್ಣ ಉಪ್ಪಿ ಸರ್, ರಾಜ್ಬಿ ಶೆಟ್ಟಿ ಅವ್ರ 45 ಇದೆ. ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ. ಡೆವಿಲ್ ಅದು. ಸೊ ಪವರ್ ಹಿಟರ್ಸ್ ಇದ್ದಾರೆ ನಮಗಿನ್ನ. ಲಾಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಕಾಂತಾರ 2 ಇದೆ. ಸೊ ಪವರ್ ಹಿಟರ್ಸ್ಗಳು ಅಲ್ಲಿದ್ದಾರೆ. ಮಿಡ್ಲ್ ಆರ್ಡರ್ ಚೆನ್ನಾಗಿ ಒಂದು 25 ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೂಫ್ರಮ್ಸ್ಗಳು ಒಂದು ಶುರು ಮಾಡಿದೆ. 7 ಮೇಲೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಲ್ಲಿಂದ ತಗೊಂಡೋಗಿ ಪವರ್ ಹಿಟರ್ಸ್ಗೆ ಕೊಡ್ತೀವಿ. ಖಂಡಿತವಾಗ್ಲೂ ಈ ವರ್ಷ 2025 ಬೇರೆ ಭಾಷೆ ಅವರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ಥರ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ. ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು, ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ, ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮಗೆ ಚಿನ್ನ ಸಿಗುತ್ತೆ. ನೀವು ಒಂದೇ ಒಂದು ಯಾವುದೋ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತಾ ಇದ್ದು ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಬ್ಲೇಮ್ ಮಾಡಬೇಡಿ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ, ಇನ್ನು ಮುಂದೆನೂ ಕೈ ಹಿಡಿತಾರೆ. ಸೊ ಆ ಸಾಲಲ್ಲಿ 7 ಮಲೆ ಸೇರುತ್ತೆ. ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅಂತ ಭಾಳ ಎಕ್ಸೈಟೆಡ್ ಆಗಿ ನಾನಿದ್ದೀನಿ. ಒಬ್ಬ ಪ್ರೊಡ್ಯೂಸರ್ ಆಗಿ ಇದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗಬಾರ್ದು ಅಂತ. ಸೊ ಸೆಪ್ಟೆಂಬರ್ 5ನೇ ತಾರೀಕು ಕರ್ನಾಟಕದಾದ್ಯಂತ 7 ಮಲೆ ಬರ್ತಾ ಇದೆ. ಆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೋನಲ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಏನು ಮಾತಿಗೆ ಕರೀತಾ ಇಲ್ಲ, ಯಾಕಂದ್ರೆ ಅವ್ರು ಹೇಳಿದ್ರು ಇವತ್ತು ನಾನು ಸುಮ್ಮನೆ ನಮ್ಮ ಯಜಮಾನರ ಕಾರ್ಯಕ್ರಮ, ನಮ್ಮ ಯಜಮಾನರ ಸಿನಿಮಾದ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದೀನಿ, ಮಾತಾಡೋದಕ್ಕೆ ಕರಿಬೇಡಿ ಅಲ್ಲ. ಆದ್ರೂ ಕೂಡ ಅದೇ ಹೇಳ್ತಲ್ಲ, ಇವಾಗ ಹೆಂಗೆ ಪುನೀತ್ ಹೇಳಿದ್ನೋ, ಇವತ್ತು ಮನೆಯಲ್ಲಿ ತಾಯಿಯಂದ್ರು ಎಲ್ಲ ಮಕ್ಳಿಗೂ ಸಪೋರ್ಟ್ ಮಾಡ್ತಾರೆ. ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿನ ನೋಡಿರ್ತಾರೆ, ನಮ್ಮ ಸರಿ ಏನು, ನಮ್ಮ ತಪ್ಪೇನು, ಇದನ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ. ಸೊ ನಂಬಿಕೆ ಇಟ್ಟಿರ್ತಾರೆ, ಖಂಡಿತವಾಗ್ಲೂ ಇರುತ್ತೆ. ಆದರೆ ಯಾವಾಗ ನಮ್ಮ ಹೆಂಡತಿಯಾಗಿ ಬರ್ತಾರೆ, ಹೊಸ ಜೀವನ ಎಲ್ಲಾನು ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ. ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು, ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು. ನಮ್ಮ ಕೆಲಸಗಳು ತುಂಬಾನೇ ರೆಗ್ಯುಲರ್ 9 to 5 ಜಾಬ್ ತರ ಇರಲ್ಲ ನಮ್ಮ ಕೆಲಸಗಳು, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೆಂಟಲಿ ತುಂಬಾ ದೊಡ್ಡ ಸಪೋರ್ಟು ನಮ್ಮ ಶ್ರೀಮತಿ ಅವ್ರದ್ದಾಗತ್ತೆ. ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ನ ಕೊಡ್ತೀರಿ ಸಿನಿಮಾ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ, ಮೀಡಿಯಾದವ್ರಿಗೆ ಆ್ಯಂಡ್ ಎವ್ರಿ ಗೆಸ್ಟ್, ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಸರಿಂದ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂಕಿತಾ ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾಗಿ ಕಾರ್ಯಕ್ರಮ ಹೋಸ್ಟ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರಣ್ ಸರ್. ನಾನು ಹೇಳಿಲ್ವ, ಕ್ರಿಯೇಟಿವಿಟಿ ಅಂತ ಬಂದ್ರೆ ಫಸ್ಟ್ ರ್ಯಾಂಕ್. ಆ ಸ್ಪೀಚ್. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆಕ್ಚುಲಿ ಮಾಡಿ ನೋಡಿದ್ರು ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾ. ಥ್ಯಾಂಕ್ ಯು, ಲವ್ ಯು ಎಲ್ರಿಗೂ. 7 ಮಲೆ ಭಾಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗಿಂದನೂ ಭಾಳ ಖುಷಿ. ನಾನು ತರುಣ್ಗೆ, ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ, ಭಾಳ ಒಳ್ಳೆ ಎನರ್ಜಿ ಇದೆ, ಭಾಳ ಚೆನ್ನಾಗಿರುತ್ತೆ ಅಂತ. ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಭಾಳ ದಿನ ಆಗಿದೆ, ಐ ಥಿಂಕ್ ವರ್ಷಗಳಾಗಿದೆ. ಸಿನಿಮಾ ತುಂಬ ಆನೆಸ್ಟ್ ಆಗಿ, ಪ್ಯಾಷನೇಟ್ ಆಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ. ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಭಾಳ ಖುಷಿ ಆಯಿತು. ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಇಲ್ಲೇ ಇರ್ತೀನಿ, ಬನ್ನಿ ಸಿನಿಮಾ ನೋಡಿ, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ತರುಣ್ ಭಾಳ ಅಂದರೆ ಯಾವಾಗಲೇ ಸಿಕ್ಕರು
ಬಹಳ ಖುಷಿಯಾಗಿ ಬೇರೆ ಇವತ್ತವರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ. ಇದೊಂಥರ ಒಂದೊಂದು ಬ್ರದರ್ಲಿ ರಿಲೇಷನ್. ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡೋದು ಬಿಟ್ರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತವರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ. ಅಷ್ಟು ಸಿನಿಮಾನ ಜೀವಿಸುವಂಥದ್ದು. ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ. ಹೌದು, ಸಿನಿಮಾ ವ್ಯಾಪಾರ ಹೌದು, ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬ್ಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ. ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಹಾಕ್ತಾ ಇರ್ತೀವಿ. ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನ ಒಂಚೂರು ನಾವು ಈಗ ತೋರಿಸ್ಬೋದು ಮುಂಚೆನೆ. ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗುತ್ತೆ, ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು. ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ, ಬಹಳ ದೊಡ್ಡ ರಿಸ್ಕ್ ತಗೊಳ್ಳೋಂಥ ಒಂದು ಗುಣ ಬೇಕಾಗಿರುತ್ತೆ. ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ. ಅದು ಅವರು ಸಿನಿಮಾಗೆ ಬಂದಾಗಿಂದನೂ ಅದನ್ನ ನಾವೆಲ್ಲರೂ ನೋಡ್ಬೋದು. ಜೊತೆಗೆ ಅಟ್ಲಾಂಟಾ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು. ಆ್ಯಂಡ್ ನಮ್ಮ ರಾಜುಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ, ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್, ಎಲ್ಲರೂ. ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ. ಇನ್ನು ರಾಣಾ, ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ, ವೆರಿ ಇಂಟೆನ್ಸ್ ಆಕ್ಟರ್. ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಅಂಡ್ ಮಹಾನಟಿಲ್ ಆಲ್ರೆಡಿ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ, ನಮ್ಮ ಮೈಸೂರು ಹುಡುಗಿ. ಸೊ ಅದ್ಭುತವಾದ ತಂಡ. ಅಂಡ್ ಕಿಶೋರ್ ಸರ್ ಇದ್ದಾರೆ, ಸರ್ದಾರ್ ಅವರಿದ್ದಾರೆ. ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಅಂಡ್ ಪ್ರತಿ ಕನ್ನಡ ಸಿನಿಮಾ, ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಏಳುಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳುಮಲೆ ಟೈಟ್ಲಿಂದ ಇರೋದು ಮಾದಪ್ಪ. ಒಂದ್ಸಲಿ ನಮ್ಮಪ್ಪ ಮಾದಪ್ಪಗೆ ಹೋಗಿರಪ್ಪ. ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ. ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ. ಅಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ 5ನೇ ತಾರೀಕಿಂದ. ತುಂಬಾ ಚೆನ್ನಾಗಾಗ್ಲಿ, ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದಯಾನಂದ್ ಸರ್ ಹಾಗೆ ರಾಜುಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬರ್ಬೇಕು. ಥ್ಯಾಂಕ್ ಯು ಸರ್. ನಿಮ್ಗೆ ಹೊಸ ಲುಕ್ ಸಾಕಾಗಿದೆ ಸರ್. ಯಾವ ಸಿನಿಮಾಗೆ ಅಂತ ಅವ್ರು ರಿವೀಲ್ ಮಾಡಲ್ಲ ಈಗಲೇ, ಬಟ್ ಚೆನ್ನಾಗಿದೆ. ಶರಣ್ ಸರ್. ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳೋದು. ಓಕೆ, ನವೀನ್ ಅವ್ರಿಗೆ ಟ್ರೇಲರ್ ಹೆಂಗೆ ಅನ್ನಿಸ್ತು? ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟೀಮ್ ಏಳುಮಲೆ. ಟ್ರೈಲರ್ ಭಾಳ ಚೆನ್ನಾಗಿದೆ. ಅಂದರೆ ಟೀಸರ್ನು ಮತ್ತು ಪೋಸ್ಟರಿಂದನೂ ಭಾಳ ಇಷ್ಟ ಆಗಿದ್ದು ನನಗೆ ಕಂಟೆಂಟ್. ಅದು ಫಸ್ಟ್ ಪೋಸ್ಟರ್ ನೋಡಿದಾಗೂ ಭಾಳ ಚಂದ ಅನಿಸ್ತು, ಟೀಸರ್ ನೋಡಿದಾಗೂ ಚಂದ ಅನಿಸ್ತು. ನಿಮ್ಮ ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನನಗೆ. ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅದ್ರಾಗ. ಒಂದು ಮುದ್ದಾದ ಬೇರಿದೆ, ಸಾಕಷ್ಟು ಒಂದು ಜರ್ನಿ ಇದೆ, ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ. ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಪುನೀತ್, ಅದ್ವೈತ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿದೆ. ಆ್ಯಂಡ್ ಒಳ್ಳೆ ಪಾತ್ರವರ್ಗ. ಕಿಶೋರ್ ಸರ್ ದುನಿಯಾ ಟೈಮಿಂದನೂ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ. ನಮ್ಮ ಸತ್ಯ ಅವರು, ಮುರುಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರಿಂದಾನೆ ಹಂಗೇನೆ ಕರೆಯೋಕ್ಕೆ ಇಷ್ಟ ನನಗೆ. ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಭರಣ ಸರ್ ಆಗಿರಲಿ, ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಒಂದು ಟ್ಯಾಗ್ಲೈನ್ ಐತೆ ನಮ್ಮ ಕರ್ನಾಟಕ ಟೂರಿಸಂಗೆ. ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀವಿ ಬಹುಶಃ. ಎಲ್ಲ 100-150 ಕಿಲೋಮೀಟರ್ಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ, ಚಿತ್ರದುರ್ಗ ದಾಟಿದ್ರೆ ನಮ್ಮ ಚೂರು ಹೋಗೈತಿ ಈ ಮಾತು. ಬಾಗಲಕೋಟೆ, ಬಿಜಾಪುರ, ಗದಗ, ಬೀದರ್ ಬಂದು ಇನ್ನು ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗೈತಿ. ಮಾದಾಪುರ ಬೆಟ್ಟ ಸುತ್ತ ಆಗಲಿ, ಚಾಮರಾಜನಗರ ಆಗಲಿ, ಅಲ್ಲಿ ಮ್ಯಾಪ್ ನಾವು ನೋಡ್ತೀವಿ ಅದ್ರಾಗ
ಆ ಒಂದು ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡಕತ್ತಾರೆ. ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕತೆ ಮಾಡೋದೈತಲ್ಲ, ಪುನೀತ್ ಸರ್ ಅವ್ರು ಹೇಳಿದ್ರು ನಮ್ಮ ಊರಿನ ಕತೆ ಅಂತ ಅಂದ್ಕೊಂಡು ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತಿ ನಮ್ಮ ಕಡೆ. ಒಂದು ಭಾಗಕ್ಕೆ ಒಂದು ರೀಸನ್ಗೆ ಫಿಕ್ಸ್ ಆಗದೆ ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ. ಹೆಚ್ಚು ಹೆಚ್ಚು ನಮ್ಮ ನಾಡನ್ನ ನಾವು ಜಾಸ್ತಿ ನೋಡೋದಂಗೆ ಆಗ್ತೈತಿ. ಸೊ ಈ ಸಿನಿಮಾಯಿಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಪುನೀತ್ ಅವರೇ. ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತರುಣ್ ಸರ್, ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲೇ ಇದ್ದಾರೆ. ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ನಾನು ಸಾಧು ಗೋಕಿಲ ಸರ್ ಹಿಂದೆ ನಿಂತಿರ್ತೀನಿ, ಒಂದು ದೊಡ್ಡ ದಂಡ ಇರ್ತೈತೆ, ಆದ್ರೆ ನಾನೊಬ್ಬ ಇರ್ತೀನಿ. ನಂಗೆ ಇದ್ದ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಥ ಕೊಡಲಿ ಅಂತ. ಅಷ್ಟು ಚಿಕ್ಕ ಕ್ಯಾರೆಕ್ಟರ್. ಅವಾಗಿಂದ ಇವತ್ತಿನವರೆಗೂ ನನಗೆ ಆದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಅಂತ ಹೆಂಗೆ ಕರೀತೀವಿ, ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸಿದ್ರು, ಇವತ್ತು ಅದೇ ಪ್ರೀತಿಯಿಂದ ಇವೆಂಟ್ ಕರೆದ್ರು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಶರಣ್ ಸರ್, ನಿಮ್ಮ ಜರ್ನಿ ಇದೆಯಲ್ಲ, ಅಂದರೆ ಒಬ್ಬರು ಸಹ ಕಲಾವಿದರಾಗಿ, ಒಬ್ಬರು ಹಾಸ್ಯ ಕಲಾವಿದರಾಗಿ, ಆಮೇಲೆ ಒಬ್ಬರು ಹೀರೋ ಆಗಿ ಅತ್ಯದ್ಭುತವಾದ ಕಲಾವಿದರು ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಭಾಳ ಖುಷಿ ಆಗ್ತದೆ. ಆ್ಯಂಡ್ ಧನಂಜಯ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಧನಂಜಯ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆಗೆ ಸರ್. ಮದುವೆ ಆದ್ಮೇಲೆ ಸಿಕ್ಕೇ ಇಲ್ಲ. ಮೊದಲು ಯಾವಾಗಾದ್ರೂ ಫೋನ್ ಮಾಡಬಹುದಾಗಿತ್ತು ಸರ್, ಈಗ 10 ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಫೋನ್ ಕನೆಕ್ಟೇ ಆಗಲ್ಲ. ನೀವು ಮದುವೆ ಆಗಿರಲ್ಲ, ರಾಂಗ್ ನಂಬರ್, ಸಾರಿ. ಮೋಸ್ಟ್ಲಿ ಬ್ಯಾಚುಲರಿಗೆ ಗೊತ್ತಾಗಿರ್ತಿದ್ದೆ ಒಂದು ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಅನ್ಕೊಂಡು. ಕನೆಕ್ಟೇ ಆಗಲ್ಲ ಅದು 10 ಗಂಟೆ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್, ಫಾರ್ ದ ಟೀಮ್. ಆ್ಯಂಡ್ ಪ್ರಿಯಾಂಕಾ ಅವರೇ, ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು 5-6 ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ, ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ. ಮನೆನ ತಲುಪಿಟ್ಟಿರಿ ನೀವು. ಐ ಹ್ಯಾವ್ ಸೀನ್, ನಾವು ಆ ರಿಯಾಲಿಟಿ ಶೋದ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು. ಚಂದ ಇರೋದು, ಅದ್ರ ಜೊತೆಗೆ ಚಂದಾಗಿ ಆ್ಯಕ್ಟಿಂಗ್ ಮಾಡೋದು, ಇದು ಭಾಳ ರೇರ್ ಕಾಂಬಿನೇಷನ್. ಆ ಕಾಂಬಿನೇಷನ್ ನಿಮ್ಗೆ ಐತಿ. ಆಲ್ ದಿ ಬೆಸ್ಟ್ ನಿಮಗೆ. ಆ್ಯಂಡ್ ರಾಣಾ, ಮೊದಲನೇ ಪಿಕ್ಚರಿಂದನೇ ಕಂಪ್ಲೀಟ್ ಅಂದರೆ ಎಲ್ಲ ರೀತಿಯಲ್ಲೂ ತಯಾರಾಗ್ಬೋದು. ನಾನು ಫಸ್ಟ್ ಪಿಕ್ಚರ್ ನೋಡಿ, ಏನಿದೆ ಫಸ್ಟ್ ಪಿಕ್ಚರಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ ಅಂತ. ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತ್ ನಿಮ್ಮನ್ನ ಆಕ್ಟರ್ ಆಗಿ ಕರ್ಕೊಂಡು ಹೋಗುತ್ತೆ ಅನ್ಕೊಂಡು ಭಾವಿಸ್ತೇನೆ. ಆ್ಯಂಡ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ. ಯಾವತ್ತು ಮಾದಪ್ಪನ ಬೆಟ್ಟ ಹತ್ತ ಮುಂದ ಕಾಲು ಉಸಾಕಂತ ಹೇಳ್ತಾರೆ, ಹೋಗೇನ್ರಿ ಅಂತ ಅನ್ಕೊಂಡು, ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮ್ಯಾಗ ಐತಿ. ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಗೆಲ್ಲುವಾಗಲಿ, ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ನವೀನ್ ಅವರೇ. ಎಲ್ಲ ನೀವೇ ಇಲ್ಲ ಸರ್, ನೀವು ವಿಭಿನ್ನವಾಗಿ ಏನೋ ಮಾತಾಡ್ತೀರ. ಲಾಸ್ಟಿಗೆ ಆಮೇಲೆ ನೀವೊಂದು ಬೇಗ ಮದುವೆ ಮಾಡ್ಕೊಳ್ಳಿ. ಅವರಿಗೆ ಪ್ಲೇ ಮಾಡೋದಲ್ಲ. ಇಲ್ಲ, ನಾನು ಇನ್ನೂ ಇಂಟರ್ನ್ಶಿಪ್ನಾಗ ಇದ್ದೀನಿ. ಅವ್ರಿಗೆ ಪ್ರಮೋಷನ್ ಆಗಿದೆ, ಆಲ್ರೆಡಿ ಜಾಬ್ ಸಿಕ್ಕಿದ್ದೆ. ನಾನು ಇಂಟರ್ನ್ಶಿಪ್ನಾಗ ಇದ್ದೀನಿ, ಪ್ರಮೋಷನ್. ಓಕೆ, ಧನ್ಯವಾದಗಳು ನಿಮಗೆ ಶರಣ್ ಸರ್. ಸ್ವಲ್ಪ ಮುಂದೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ಸೇರಿರುವಂತ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇಲ್ಲಿರೋದು ಬಹಳ ಹೆಮ್ಮೆ ಆಗುತ್ತೆ. ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರುವಂಥದ್ದಿದೆ ಗೊತ್ತಾ. ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ. ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ, ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಅಂತ. ತಂಡ ನೋಡ್ಬಿಟ್ಟು ಈ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದನ್ನ ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ಒಂದೊಂದು ಸೇರ್ತಾ ಹೋಯ್ತು ಗೊತ್ತಾ. ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಹೌದು, ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಅವರ ಜೊತೆಯಲ್ಲೇ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೆಂಗಿದೆ ಅಂತ ಅಂದ್ಬಿಟ್ಟು.
ಅವರು ಒಂದು ಸಿನಿಮಾನ ಈಗ ಆಯ್ಕೆ ಮಾಡಿದ್ರು ಅಂತಂದ್ರೆ ಅದು ನಿಜವಾಗ್ಲೂ ಸತ್ವ ಇರುತ್ತೆ ಅಂತ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ನನಗೆ ಗೊತ್ತು, ಅವ್ರಿಗೆ ಚಿತ್ರಕಥೆ ಆಗಿರ್ಬೋದು, ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೇಗಿರುತ್ತೆ ಅಂತಂದ್ರೆ, ನನ್ನ ಇದುವರೆಗೂ ರ್ಯಾಂಬೋ ಇಂದ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್. ಆಮೇಲೆ ಅವ್ರಿಗೆ ಎಷ್ಟು ಚಂದ ಅಂತಂದ್ರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ನನಗೊಂದು 3 ಕತೆ ಕೇಳಿಸ್ತಾನೆ. ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ, 2 ಕತೆ ಸುಮಾರಾಗಿರುತ್ತೆ. ಕತೆ ಕೇಳ್ತಾನೆ, ಯಾವ ಕತೆ ಹೇಳು ಅಂತ ಹೇಳ್ತಾನೆ. ನಾನು ಯಾವುದೋ ಚೆನ್ನಾಗಿರೋಲ್ವಲ್ಲ ಅದನ್ನೇ ಓಕೆ ಮಾಡಿರೋದು. ಆಯ್ತಾ, ಅವನು ನಿಮ್ಮ ಮುಖ ಇದು ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ. ಆ ಥರ ಆದಂಥದ್ದೇ ರ್ಯಾಂಬೋ, ಆ ಥರ ಆದಂಥದ್ದೇ ರ್ಯಾಂಬೋ 2, ಆ ಥರ ಆದಂಥದ್ದೇ ಗುರು ಶಿಷ್ಯ. ಸೊ ಇದು ಎಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು. ಇದ್ದಾರೆ ಅಂತಂದ್ರೆ ಈ ಸಿನಿಮಾದ ಶಕ್ತಿ ಇನ್ನು ಹೆಂಗಿರಲ್ಲ. ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊಂತ ಇರುವಂಥ ಎಲ್ಲ ಹಿಂದ್ಗಡೆ ಇರುವಂಥದ್ದು ನೋಡಿ, ಅಲ್ಲಿಂದ ಪುನೀತ್ ಅವರಾಗಿರ್ಬೋದು, ಗುರು ಅವರಾಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ಡಿ ಇಮಾನ್ ಅವರಾಗಿರ್ಬೋದು. ಈ ಸಿನಿಮಾದಲ್ಲಿ ನನಗೆ ರಾಣಾ ಅವರೊಬ್ಬರಲ್ಲ ಇರೋ ಇಷ್ಟು ಮಲ್ಟಿ ಸ್ಟಾರರ್ ಈ ಪಿಕ್ಚರು, ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದ್ರೆ, ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿದೆ ಅಂತ ಅನ್ನುವಂಥದ್ದಾಗುತ್ತೆ. ಇನ್ನು ಕೆಲವು ಟ್ರೈಲರ್ ಇರುತ್ತೆ, ನಾವು ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋವಂಥದ್ದು. ಇವತ್ತು ಖಂಡಿತವಾಗ್ಲೂ ಜನನ್ನ ಥಿಯೇಟರ್ಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ, ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ. ಬಟ್ ಇವತ್ತು ನೀವು ಒಂದು ಟ್ರೇಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನ್ಸುತ್ತೆ. ಬಟ್ ಈ ಪಿಕ್ಚರಿನ ಟ್ರೇಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಂತ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂಥದ್ದು. ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು, ಯಾಕೆ ಅಂತಂದ್ರೆ ಅವರ ಸಿನಿಮಾದ ಪ್ಯಾಷನ್ ಬಗ್ಗೆ ಹೇಳ್ತೀನಿ. ರ್ಯಾಂಬೋ ಸಿನಿಮಾ ಮಾಡುವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವ್ನು. ನಾನು 100 ಸಿನಿಮಾಗಳ ಕಾಮಿಡಿಯನ್ ಆಗಿ ಮಾಡ್ತೀನಿ, ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ. ಹೂಡಿಕೆ ಅಂತ ಬರುತ್ತೆ ಗೊತ್ತಾ, ಹೂಡಿಕೆ ಅಂತ ಬರುತ್ತೆ. ಯಾರು ಹೂಡಿಕೆ ಮಾಡ್ತಾರೆ ಅಂತ ಅನ್ನುವಂಥದ್ದು. ಇವತ್ತು ಖಂಡಿತವಾಗ್ಲೂ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ ಹೀರೋ ಆಗಿ ನಿಂತಿದ್ದಾನೆ ಅಂತಂದ್ರೆ ಆ ಥರ ಎಸ್ ನಾನು ಇದೀನಿ ರೀ, ನೀವು ಬನ್ನಿ ಮುಂದೆ ಬರ್ತೀನಿ ಅಂತ ಅನ್ನೋವಂಥ ಒಂದು ಕೈ ನನ್ನ ಜೊತೆಯಲ್ಲಿ ಬಂದಿರುವಂಥದ್ದು. ಅಂದರೆ ಅವರಿಗೆ ಸಿನಿಮಾ ಮೇಲೆ ಇರುವಂಥ ಪ್ಯಾಷನ್ ನಾನು ಹೇಳ್ತಾ ಇರೋದು. ಇವತ್ತು ಈ ಸಿನಿಮಾದ ಮೇಲೆ ಎಷ್ಟು ಸತ್ವ ಇದೆ ಅಂತ ಅನ್ನುವಂಥದ್ದು ಇಷ್ಟು ಜನಗಳು ಸೇರಿದ್ದಾರೆ. ಆಮೇಲೆ ಇಷ್ಟು ಜನರ ಕಲಾವಿದರುಗಳು ನೋಡಿ, ಕಿಶೋರ್ ಸರ್ ಇದ್ದಾರೆ, ಸರ್ದಾರ್ ಅವರು ಇದ್ದಾರೆ, ನೋಡಿ ಬುದ್ಧಿವಂತ ನಟರು ಇದ್ದಾರೆ, ಎಷ್ಟು ಚಂದ ಟೀಮ್ ಇದೆ. ಕಾಂಟೆಂಟ್ ಅಂತಿರ್ತೀವಲ್ಲ ನಾವು ಯೂಶಲಿ, ಇವು ಭಾಳ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಕಾಂಟೆಂಟ್ ಅಂತಿದ್ದಂಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಆಗ್ಬಿಡುತ್ತಾ, ತುಂಬ ಕಲಾತ್ಮಕವಾಗಿ ಮಾಡಿಬಿಡ್ತೀವ ಅಂತ ಅನ್ನೋವಂಥದ್ದು. ಕಾಂಟೆಂಟನ್ನು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಂತ ಅನ್ನೋವಂಥದ್ದು ಇವತ್ತು ಈ ಟೀಮ್ ಮಾಡಿಕೊಟ್ಟಿರುವಂಥದ್ದು. ನಿಮಗೆ ಕಾಂಟೆಂಟು ಬರುತ್ತೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಸಿನಿಮಾನು ಇದಾಗುತ್ತೆ ಅಂತ ಅನ್ನೋದಕ್ಕೆ ಒಂದಿಷ್ಟು ಹೃದಯದಲ್ಲಿ ನಂಬಿಕೆ ಇದೆಲ್ಲ ಬರ್ತಾ ಇದೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುವ ಎಲ್ಲ ಲಕ್ಷಣಗಳು ನನಗೆ ಬಂದಿರುವಂಥದ್ದು. ಕನ್ನಡಿಗರ ಮುಂದೆ 5ನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಆಶೀರ್ವಾದ ನಿಮ್ಮದು ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನನ್ನನ್ನು ಈ ಒಂದು ವೇದಿಕೆಗೆ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ರಾಣಾ ಅವರು ಮತ್ತು ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನಾನು 2 ನಿಮಿಷ ಮುಗಿಸ್ಬಿಡ್ತೀನಪ್ಪ. ಅವರಿಬ್ಬರ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದರೆ ತರುಣ್ ಅವರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟು ಒಂದು ಒಬೀಡಿಯಂಟ್ ಸ್ಟೂಡೆಂಟ್ ನೋಡ್ತಾನೆ. ಅವರು ಇವನು ಒಬೀಡಿಯಂಟ್ ಸ್ಟೂಡೆಂಟ್ ನೋಡ್ಬಿಟ್ಟು ಇವನಲ್ಲಿ ಏನೇನು ವಿದ್ಯೆ ಇದೆ ಅಂತ ನೋಡ್ತಾನೆ. ಒಂದು 10 ವಿದ್ಯೆ ಇದೆ ಅಂತ ಅಂದ್ಕೊಂಡ್ರೆ 10 ಬೆಸ್ಟ್ ವಿದ್ಯೆಗಳು, 5 ಸುಮಾರು ವಿದ್ಯೆಗಳು, ಇನ್ನು 200 ಓಕೆ ವಿದ್ಯೆಗಳು. ಆ 18 ವಿದ್ಯೆಗಳನ್ನು ಬಿಡಲ್ಲ. 10 ತೆಗೆದು 5 ತೆಗೆದು ಅದನ್ನು ತೆಗೆದು ಹಿಂದಿ ಏನೇನಿದೆ ಅವ್ರ ಮುಂದಿನ ಪಿಕ್ಚರ್ ಏನೂ ಇರಲ್ಲ. ನೆಕ್ಸ್ಟ್ ಏನಕ್ಕೆ ಹೇಳಕ್ ಬರ್ತಿದೆ ಅಂದ್ರೆ ಈ ಸಿನಿಮಾದ ಮುಖಾಂತರ ದಿ ಬೆಸ್ಟ್ ವರ್ಷನ್ ಆಫ್ ರಾಣಾ ಅವ್ರು ನೋಡ್ಬೋದು, ದಿ ಬೆಸ್ಟ್ ವರ್ಷನ್ ಆಫ್ ಪ್ರಿಯಾಂಕಾ ಅವ್ರು ನೋಡ್ಬೋದು ಅಂತ ಹೇಳೋದಕ್ಕೆ ಬಂದ್ರೆ ಒಳ್ಳೇದಾಗ್ಲಿ ಸರ್. ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಾದ್ರೆ ಅಲ್ಲೇನೆ. ಯಾಕಂದ್ರೆ ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪ್ರಿಯಾಂಕಾ ಅವರ ಪಾದಾರ್ಪಣೆ ಆಗ್ತಾ ಇದೆ. ಒಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಬ್ಬರು ಹೀರೋ ಸಿಗ್ತಾ ಇದ್ದಾರೆ, ಒಬ್ಬರು ಡೈರೆಕ್ಟರ್ ಎಂಟ್ರಿ ಆಗ್ತಾ ಇದೆ. ಎಲ್ಲರಿಗೂ ಶುಭವಾಗಿ. ಇಲ್ಲಿ ತನಕ ನಮಗೆ ಈ ಸಿನಿಮಾದ ರಿಲೀಸ್ ಯಾವಾಗ ಅಂತ ಇದ್ದೀವಿ. ನನಗನ್ಸಿದ್ದು ನಾವು ಅನ್ಕೊಂತ ಇದ್ದಿದ್ದು ಯಾವಾಗ
ಅಂತ ಇದ್ವಿ. ಈ ಟ್ರೇಲರ್ ನೋಡಾದ್ಮೇಲೆ ಯಾವಾಗ ಸಿಲ್ವರ್ ಜೂಬ್ಲಿ ಪೆನ್ಷನ್ ಯಾವಾಗ. ಥ್ಯಾಂಕ್ ಯು. ಸೂಪರ್ ಸೂಪರ್. ನಮ್ ಶರಣ್ ಸರ್ ಸುಮ್ಮನೆ ಹೇಳೋದು, ಎಲ್ರು ಮಾತಾಡ್ಬಿಟ್ರು, ನನ್ಗೇನೋ ಉಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಬಹುಶಃ ನಿಮ್ ಮಾತಲ್ಲಿ ನಂಗೆ ಒಂದ್ ಅರ್ಥ ಆಯ್ತು, ಸೋನಲ್ ಅವ್ರೆ ನಿಮಗಿಂತ ಜಾಸ್ತಿ ತರುಣ್ ಅವ್ರನ್ನ ಅರ್ಧ ಕುಡಿದು ಬಿಟ್ಟಿದ್ದಾರೆ ಇವರು. ಸೊ ಆ ಬಾಂಡ್ ಹಂಗೆ ಇರ್ಲಿ ಸರ್ ಅಂತ ಹೇಳ್ತಾ, 3 ಸಿನಿಮಾ ಅವ್ರ ಪ್ರೊಡಕ್ಷನ್ ಅಲ್ಲಿ ನಿಮ್ದು ಜಂಟಿ ಖಾತೆ ಓಪನ್ ಆಗಿತ್ತು. ಇನ್ನೂ ಮುಂದುವರೆದು ಮುಂದಿನ ಸಿನಿಮಾಗಳು ಬರ್ಲಿ ಅಂತ ವಿಶ್ ಮಾಡ್ತು. ತಾರಾ ಒಳಗಡೆ ಇದೆ ನಿಮ್ಗೆ. ಇಲ್ಲಿ JB ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಇನ್ನೂ ತುಂಬಾ ದೊಡ್ಡ ದೊಡ್ಡ ನಟರಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ. ಅದ್ವೈತ ಸರ್ ಇಂದ ಹಿಡಿದು ಡಿ ಇಮಾನ್ ಇಂದ ಹಿಡಿದು ಇದಕ್ಕೆ ಸೌಂಡ್ ಮಿಕ್ಸಿಂಗ್ ಮಾಡಿದ್ದು ಎಲ್ಲ ದೊಡ್ಡ ದೊಡ್ಡವರು ಏನೋ ಅದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ. ಬಟ್ ಏನಂದ್ರೆ ಇದರಲ್ಲಿ ನಾನು ಒಬ್ಬನೇ ಹೊಸಬ. ಬಟ್ ನನ್ನ ಹೊಸಬತನಕ್ಕೆ ನನಗೆ ಏನಂದ್ರೆ ಇಷ್ಟು ಜನ ನಂಗೆ ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ನಂಬಿಕೆ ಉಳಿಸ್ಕೊಂಡ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಿರೋದು. ನನ್ನ ಏಜ್ಗೂ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ಗೂ ಅಲ್ಲ, ನಾನು ಇರೋ ಸ್ಥಾನಕ್ಕೆ, ಆ ಸ್ಥಾನಕ್ಕೆ ಎಲ್ರಿಗೂ ನ್ಯಾಯ ಒದಗಿಸ್ತೀನಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳು ಬಳಸಿ. ಥ್ಯಾಂಕ್ ಯು ಬಸ್. ಗೆಸ್ಟ್ಗಳಿಗೂ, ಮಾಧ್ಯಮಗಳಿಗೂ ಮತ್ತೆ ಪ್ರೇಕ್ಷಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನನಗೆ ಈ ವೇದಿಕೆ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಈ ಥರದ ವೇದಿಕೆನ ಇಲ್ಲಿ ಇರೋರೆಲ್ಲೂ ತುಂಬ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜ್ನೆಲ್ಲ ಮಾತಾಡ್ಕೊತಿದ್ದಾರೆ. ಬಟ್ ನನಗೇನಂದರೆ ಇದು ಈ ಥರದೊಂದು ಮೊದಲನೇ ಸ್ಟೇಜು. ಈ ಹಂತಕ್ಕೆ ಬರೋದಕ್ಕೆ 15 ವರ್ಷ ಶ್ರಮ ಪಟ್ಟಿರ್ತೀವಿ ನಾವು. ರೈಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಈಗ ಈ ಸಿನಿಮಾನ ನಾನು ನೀವು ನೋಡಿ ಅಂತ ಹೇಳೋದು ಸ್ವಲ್ಪ ಎಲ್ಲರೂ ಬರ್ತಾರೆ, ಡೈರೆಕ್ಟರ್ ಹೇಳಿ ಅಂತ ಹೇಳ್ತಾರೆ. ಬಟ್ ನೀವು ನನ್ನ ನಂಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನೀವು ನನ್ನ ನಂಬಿ ಥಿಯೇಟ್ರ್ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಮಂಡ್ಯ ಭಾಗದವ್ರು, ನಾವು ಹಳೆ ಮೈಸೂರು ಮಂಡ್ಯ ಭಾಗದವರು. ಅಂದರೆ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ. ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ. ನಿಮ್ಗೆ ಗೊತ್ತಿರ್ತಿಲ್ಲ, ಇರೋರ್ಗೂ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನೋರೇ ಜಾಸ್ತಿ. 90% ಜನ ಬೇಡ ಅನ್ನೋರೇ ಇರ್ತಾರೆ. ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ, ಇಲ್ಲಿ ಏನಾದ್ರು ಮಾಡಲೇಬೇಕು, ಸಾಧಿಸಲೇಬೇಕು ಅಂದ್ಕೊಂಡು ಬರ್ತೀವಿ. ಬಂದೊಂದಷ್ಟು ಕಷ್ಟಗಳೆಲ್ಲ ಪಟ್ಟು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದೆ ಅಂದರೆ ನಾನು ಇಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಒಂದು ನನ್ನ ತಾಯಿ. ನಮ್ಮ ಅಮ್ಮಂಗೆ ನನ್ನ ಮಗ ಏನೋ ಮಾಡ್ತಾನೆ, ಅವನೇನೋ ಸಾಧಿಸ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ. ಬಟ್ ನಾನು ಏನೋ ಓದ್ದೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿ ಮಾಡೋಣ ಅಂತ ಬಂದಿಲ್ಲ. ನಾನು MBA ಗ್ರಾಜುಯೇಟ್, MBA ಮುಗಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಾಗ ಇಡೀ ನಮ್ಮ ಫ್ಯಾಮಿಲಿಯೆಲ್ಲ ಹೇಳಿದ್ರು, ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ, ಅದು ಪ್ರಪಂಚ ಕೆಟ್ಟ ಪ್ರಪಂಚ, ಅಲ್ಲಿ ಹೋಗ್ಬಾರ್ದು, ಅದು ಫ್ಯೂಚರ್ ಕಟ್ಕೊಡಲ್ಲ ಅನ್ನೋ ಥರದ್ದು ಒಂದಿದ್ದು. ನಮ್ಮ ತಾಯಿ ಒಬ್ಬರು ನನ್ನ ನಂಬಿ ಕಳಿಸಿದ್ರು. ಇವತ್ತು ನಾನು ನೀವೆಲ್ಲರೂ ಇಷ್ಟಪಟ್ಟಿರುವಂಥ ತುಂಬ ಸಾಂಗ್ಗಳು ಬರೆದಿದ್ದೀನಿ. ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳುತ್ತೀನಿ ಸಾಂಗಿಂದ ಹಿಡಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ಬೆವರಾಗಿಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬರೆದಿದ್ದೀನಿ. ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾ ಇರೋದಂದರೆ ನನಗೆ ಬಾಸ್ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ಗೆ. ಅದು ನನಗೆ ಖುಷಿ ನನಗೆ. ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ. ಅವರ ಆಶೀರ್ವಾದನೂ ಕೂಡ ನನಗಿದೆ. ನಾನು ಸಾಂಗ್ ಬರೆದಾಗಲೇ ನನಗೆ ತುಂಬ ಪ್ರೀತಿಯಿಂದ ಹೇಳಿದರು, ನೀನು ಚೆನ್ನಾಗಾಗ್ತದೆ ಅಪ್ಪಿ, ನೀನು ಒಳ್ಳೆ ಸಿನಿಮಾ ಮಾಡ್ತೀಯ ಅಂತ. ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೂ ಹೋಗಿ ಬಾಸ್ ಹತ್ರ ಆಶೀರ್ವಾದ ತಗೊಂಡೇ ಬಂದಿದ್ದೆ ನಾನು. ಹಾಗಾಗಿ ನಿಮಗೆಲ್ಲ ನಾನು ನಂಬಿಕೆಯಿಂದ ಹೇಳ್ತೀನಿ, ನಿಮ್ಮೆಲ್ಲರೂ ನಂಬಿಕೆಗಳು ಉಳಿಸ್ಕೊತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ. ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದೇ ಕಥೆ ಇದು. 2004ರಲ್ಲಿ. ಅಂದರೆ ಇದು ಎಲ್ಲರೂ ಇಡೀ ಕುಟುಂಬದವ್ರು ನೋಡುವಂಥ ಸಿನಿಮಾ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ನಮ್ಮ ಜನ್ರೇಷನ್ನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಆ ಇನ್ಸಿಡೆಂಟ್ನ ಗೊತ್ತು ನಮಗೆಲ್ಲರೂ, ನಾವು ಇಂಚಿಂಚು ನೋಡಿದ್ದೀವಿ. ನಮ್ಮ ತಂದೆ ಜನ್ರೇಷನ್ ಆ ವಿಷಯನೆಲ್ಲ ಕೇಳಿದ್ದಾರೆ, ಅಂದರೆ ನಮ್ಮ ಟೈಮಲ್ಲಿ ನಡೆದಿತ್ತು ಅಂತ ಗೊತ್ತು. ಬಟ್ ಈಗಿನ ಜನ್ರೇಷನ್ಗೆ ಅದ್ರ ಮಾಹಿತಿ ಇದೆ. ಆ ಎಕ್ಸ್ಪೀರಿಯನ್ಸ್ನ ನೀವು ಬಂದು ಥಿಯೇಟರ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ನನಗೆ ಈ ಇನ್ಸಿಡೆಂಟ್ ಗೊತ್ತಿತ್ತು, ನನಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಮತ್ತೆ ಇದ್ರೊಳಗಡೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ, ಒಂದು ಕ್ರೈಮು, ಥ್ರಿಲ್ಲರು, ಈ ಜಾನರ್ ಜೊತೆ ಒಂದು ಪ್ರೀತಿನೂ ಇದೆ. ಅಂದರೆ ನಾವು ಮೊದಲೇ ಕ್ಯಾಪ್ಷನಲ್ಲಿ ಹೇಳಿದ್ವಿ, 7 ಮಲೆಯ ಮುಡಿಲಲ್ಲಿ ಎದೆ ನುಡಿಗಿಸಿದ ಪ್ರೇಮ ಕಥೆ ಅಂತ. ಆ ಮಾಲಪ್ಪನ ಆಶೀರ್ವಾದದಿಂದ ಇವತ್ತು ಟೈಟ್ಲು 7 ಮಲೆ ಅಂತಲೇ ಆಗಿದೆ ಅದು. ಅಂದರೆ ಎಲ್ರಿಗೂ ಒಂದು ಸೀರಿಯಸ್ ಒಂದು ಸೀಟ್ ಎಡ್ಸಲ್ಲಿ ಕುತ್ಕೊಂಡು ಕೊಡೋ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ. ಅದು ನಮ್ಮ ಭಾಗದಲ್ಲೇ ನಡೆದಂಥ ಒಂದು ಲವ್ ಸ್ಟೋರಿ. ನಾನು ಶುರು ಮಾಡೋಗ್ಲೇ ಹೇಳಿದೆ, ಅಂದರೆ 2 ಜೀವಗಳು ನಮ್ಮನ್ನು ನಂಬಿತ್ತು ಅಂತ. ಒಂದು ನನ್ನ ತಾಯಿ, ಇವತ್ತು ಮನೇಲಿ TV ನೋಡ್ತಾ ಇರ್ತಾರಲ್ಲ ನಾನು ಇವತ್ತು ಮಾತಾಡ್ತಾ ಇರೋದನ್ನ. ಇನ್ನೊಂದು ನನ್ನ ವೈಫು.
ನನ್ನ ವೈಫ್ ಕೂಡ ನಾನು ಅಂದ್ರೆ ನನಗೆ ನಿಮ್ಗೆ ಗೊತ್ತಿರುತ್ತೆ, ಮದುವೆಗೆ ಹುಡುಗಿ ಹುಡ್ಕೋಕ್ ಹೋಗೋದೇ ಎಲ್ಲರೂ ಯಾರು ಅಷ್ಟು ಈಸಿಯಾಗಿ ಗೌರ್ಮೆಂಟ್ ಕೆಲಸ ಬಿಟ್ಟರೆ ಹುಡುಗರು ಕೊಡೋದಿಲ್ಲ. ಎಸ್ಪೆಷಲಿ ಸಿನಿಮಾದವರು ಅಂದ್ರೆ ಮಾತ್ರ ಕೊಡೋದೇ ಇಲ್ಲ ಹುಡುಗಿನ. ಸೇಮ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆದಾಗ ನನ್ನ ಹೆಂಡತಿ ಅವತ್ತು ನನ್ನ ನಂಬಿ, ಅಂದ್ರೆ ನಂಬಿಕೆನೇ ಅಲ್ಟಿಮೇಟ್, ಪ್ರೀತಿನೇ ಅಲ್ಟಿಮೇಟ್ ಅನ್ನೋ ಒಂದು ನಂಬಿಕೆಯನ್ನ ಅವತ್ತು ನನಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಇಲ್ಲಿವರೆಗೂ ಇದ್ದೀನಿ. ಹಾಗೆ ನಿಮ್ಮೆಲ್ಲರೂ ಒಂದು ಇದರ ಮೇಲೆ ಒಂದು ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ವೈಫ್ನ ಕರೀತಾ ಇದ್ದೀನಿ. ಆಕ್ಚುಲಿ ಇದನ್ನ ಅಂದ್ರೆ ಕಲಿಬೇಕು ಅಂತ ಏನಿಲ್ಲ. ಚಿನಿ ಅವ್ರಿಗೊಂಚೂರು ಜಾಗ ಮಾಡ್ಕೊಡಿ. ಇಲ್ಲ, ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬೊಬ್ರು ಚಿನ್ನಿ ಇರ್ತಾರೆ. ಇದು ನನ್ನ ಲೈಫಲ್ಲಿ ಚಿನ್ನಿ, ಹಾಗೆ ನಿಮ್ಮ ಲೈಫಲ್ಲೂ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಚಿನ್ನಿ ಇರ್ತಾರೆ. ನನ್ನ ವೈಫು ಅಂದ್ರೆ ನೀವು ಕೂಡ ನನ್ನ ನಂಬೋದು ಏನಕ್ಕೆ ಅಂದ್ರೆ ಅವತ್ತು ನನ್ನ ನಂಬಿದ್ದೆ ನಮ್ಮ ಅಮ್ಮಗೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅವತ್ತು ನಾನು ನಂಬಿ ಮದುವೆ ಆದಂತ ನನ್ನ ಹೆಂಡತಿನೂ ಕೂಡ ನಾನು ಇವತ್ತು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ನಾನು ಈ ಮಣ್ಣನ ಕತೆ ಮಾಡಿದ್ದೀನಿ, ನಿಮ್ಮೆಲ್ಲರೂ ನಂಬಿಕೆಗಳು ಉಳಿಸ್ಕೊತೀನಿ. ನೀವು ಕೊಡೋ 100-200 ರೂಪಾಯಿ ಬೆಲೆ ನನಗೆ ಗೊತ್ತು, ನೀವು ಕೊಡೋ 2 ಗಂಟೆ ಬೆಲೆ ನನಗೆ ಗೊತ್ತು. 100% ನಾನು ಅದನ್ನ ಉಳಿಸ್ಕೊತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ನಾನು ಇದೇ ಥಿಯೇಟರ್ ಹತ್ರ ಫಸ್ಟ್ ಶೋಲ್ಲಿ ಬಂದು ಇರ್ತೀನಿ. ನಾನು ನೀವು ಬಂದು ನಿಮ್ಮ ರಿವ್ಯೂ ನೀವು ಹೇಳ್ಬೋದು. ನೀವು ಚೆನ್ನಾಗಿಲ್ಲ ಅಂದ್ರೆ ನನಗೆ ಬುದ್ಧಿವಾದ ಹೇಳ್ಕೊಂಡು ಹೋಗ್ಬೋದು, ಅಷ್ಟು ನಾನು ಓಪನ್ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾನ 5ನೇ ತಾರೀಕು ಓಪನ್ ಆಗಿದೆ, ಮುಂಚೆನೆ ಪೇಡ್ ಪ್ರೀಮಿಯರ್ ಎಲ್ಲ ಓಪನ್ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ಕೊತೀನಿ. ನನ್ನ ವೈಫು ಬಂದ ತಕ್ಷಣ ಬ್ಯಾಡ್ಜ್ ಗಿರ್ಬಿಟ್ಟು ಹೇಳಿದ್ರು, ಅಂದ್ರೆ ನನಗಿಲ್ವಾ ಇದು ಬ್ಯಾಡ್ಜು ಅಂತ ನಮ್ಮ ಟೀಮ್ ಅವ್ರಿಗೆ ಮಾತ್ರ ಅಂದೆ. ಹಾಗಾಗಿ ಇದನ್ನ ನನ್ನ ವೈಫು ನನ್ನ ಟೀಮೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದನ್ನ ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿರ್ದೇಶಕರೇ. ಎಲ್ಲ ಸ್ವಲ್ಪ ಮುಂದೆ ಬನ್ನಿ ಸರ್. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ತಿಳಿಸ್ಬಿಡಿ ಸರ್. ತಮ್ಮ, ನೀನು ಏನು ಮಾಡಿದ್ರು ಒಳ್ಳೇದೇ ಮಾಡಿದ್ರು, ಚಲೋನೇ ಮಾಡ್ತೀನಿ. ಈ ಫಿಲಿಮ್ ಸೂಪರ್ ಡೂಪರ್ ಹಿಟ್ ಆಗ್ತದ್ರೆ 2ನೇ ಮಾತೇ ಇಲ್ಲ. ಯಾಕೆಂತಂದ್ರೆ ಏಳುಮಲೆ ಮಾದೇಶ್ವರ ಕಾಪಾಡ್ತಾನೆ. ಈ ಕರ್ನಾಟಕ ಜನತೆ ನಿಮ್ಮ ಕೈ ಹಿಡಿತಾರೆ. ಆಲ್ ದಿ ಬೆಸ್ಟ್, ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಅಟ್ಲಾಂಟ ನಾಗರಾಜ್ ಸರ್ನು ಇಲ್ಲಿ ಬಂದಿದ್ದಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತದ. ನಾಗರಾಜ್ ಸರ್ ನೋಡೋಣ, ಕಿಶೋರ್ ಸರ್ ಅವರಿಬ್ರು ಅಣ್ಣ ತಮ್ಮನ ಕಣ್ಣೆ ಕಾಣಕತ್ತಾರೆ. ಅಷ್ಟು ಒಳ್ಳೆ ಇವತ್ತು ಕಿಶೋರ್ ಸರ್ ಇದರಲ್ಲಿ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಲ್ಲಿ 3 ಸೂಪರ್ ಸ್ಟಾರ್ಸ್ಗಳು ಅಲ್ಲಿಗಲ್ಲಿ ನಮ್ಮ ಶರಣ ಸರ್, ನವೀನ್ ಅವ್ರು ಹೇಳಿಬಿಟ್ಟಿದ್ದಾರೆ, ಏನು ಹೆಚ್ಚಿಗೆ ಹೇಳೋದಿಲ್ಲ. ಕಿಶೋರ್ ಸರ್, ನಾನು ತರುಣ್ ತಮ್ಮಗೆ ಪುನೀತ್ ಅವರಿಗೆ ಒಂದು ಮಾತು ಕೇಳಿದೆ, ದಯಣ್ಣ ನಾನು ಸೇರಿ ನಮ್ಮಿಬ್ಬರಿಗೂ ಒಂದೊಂದು ಸಣ್ಣ ರೋಲ್ ಕೊಡ್ರಿ ಅಂತಂದೆ. ನೀವು ರಿಜೆಕ್ಟ್, ನೀವು ಇಲ್ಲಿ ಬೇಡ, ನೀವು ಪಾಲಿಟಿಕ್ಸಿಗೆ ನೀನು ಹೋಗು, ಬಿಸ್ನೆಸ್ಸಿಗೆ ನೀನು ಹೋಗು ಅಂತ ಕಳಿಸಿಬಿಟ್ಟು. ಏನೋ ಜಡೇಶ್ ಮಾಸ್ಟರ್ ನೆಕ್ಸ್ಟ್ ನಮ್ಗೊಂದು ರೋಲ್ ಕೊಡ್ತೀನಿ ಅಂದ್ರೆ ಅದೇ ಆಶೆದಾಗ ಕುಂತೀವಿ. ಭಾಳ ಅಂದ್ರೆ ಭಾಳ ಒಳ್ಳೆಯ ರೀತಿಯಿಂದ ಈ ಫಿಲಿಮ್ ಮೂಡಿ ಬಂದಿದೆ. ರಾಣ, ಇವರು ಈ ಪ್ರೋಗ್ರಾಮ್ ಆಗನ ದಯವಿಟ್ಟು ನೀನು ಪ್ರಿಯಾಂಕ ಇಬ್ಬರು ಸಿಗಬೇಕು. ಇವತ್ತು ಆಟೋಗ್ರಾಫ್ ಕೊಟ್ಬಿಡ್ರಿ. 5ನೇ ತಾರೀಕು ಆದ್ಮೇಲೆ ಭಾಳ ಬೀಜ ಆಗಿಬಿಡ್ತೀರಿ ನೀವು. ಮುಂದೆ ನಿಮ್ಗೆ ಹಿಡಿಯೋದೇ ಭಾಳ ಕಷ್ಟ ಆಗ್ತದೆ. ಯಾಕೆಂತಂದ್ರೆ ಅಷ್ಟು ಈ ಫಿಲಿಮ್ ಮೇಲೆ ಭಾಳ ಅಂದ್ರೆ ಭಾಳ ಚಂದ ಬಂದಿರಿ ಇಬ್ಬರು. ಅಷ್ಟೇ ಒಳ್ಳೆ ರೀತಿಯಿಂದ ಟ್ರೇಲರ್ ನೋಡ್ತಿದ್ದೆ. ನನ್ನ ಮಗ ಆಲ್ರೆಡಿ ಕಳಿಸಿದ, ತಮ್ಮ ಚಿಂತೆ ಮಾಡಬೇಡ, ಎಷ್ಟು ಅದ್ಭುತವಾಗಿ ಬಂದಿದೆಪ್ಪ ಅಂತಂದ್ರೆ ಯಾವಾಗ 5ನೇ ತಾರೀಕು ಆಗ್ತಂತ ಕಾಯ್ಕೊಂತ ಕೂತೀವಿ. ತಮ್ಮ ಬೈಯಕ್ಕೆ ಹೋಗ್ಬೇಡ, ನಾವು ಗುಲ್ಬರ್ದಾಗ ಟಿಕೆಟ್ ಬುಕ್ ಮಾಡಿವಿ. ಈ ಬೆಂಗಳೂರಾಗ ನೋಡಕ್ ಬಂದ್ರೆ ನಾವು ಬರಂಗಿಲ್ಲ. ನಾವು ನಮ್ಮ ಜನರು ಕೂಡ ಗುಲ್ಬರ್ದಾಗ ನೋಡ್ತೀವಿ. ಭಾಳ ಒಳ್ಳೆ ರೀತಿಯಿಂದ ಈ ಫಿಲಿಮ್ ಬಂದಿದೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನೂ ಹಲವಾರು ಇಂಥ ಫಿಲಿಮ್ಗಳು ಕೊಟ್ಟು ಒಳ್ಳೆ ಕರ್ನಾಟಕ ಇಂಥ ಒಳ್ಳೆ ಕಲಾವಿದರನ್ನ ಪರಿಚಯ ಮಾಡಿಕೊಡು ಅಂತ ಹೇಳ್ತಾ, ಇದೇ ಪ್ಯಾನ್ ಇಂಡಿಯಾನ ಏನ್ ತಮ್ಮ 3 ಭಾಷೆ, ಸದ್ಯಕ್ಕೆ 3 ಭಾಷೆ. ಇನ್ನೊಂದು 2 ಸೇರಿಸ್ಬಿಡಲ್ಲ. ಓಕೆ, ಹಿಟ್ ಆದ್ಮೇಲೆ ಸೇರಿಸ್ದೆ. ಯಾಕಂದ್ರೆ ಭಾಳ ಆ ಥರ ಬರ್ತದೆ. ಅಂದ್ರೆ 3 ರಾಜ್ಯದ ಗಡಿಗೆ ಸಂಬಂಧಪಟ್ಟ ನಂಗೆ ಗೊತ್ತಾಗ್ತದೆ. ಭಾಳ ಖುಷಿ ಆಗ್ತದೆ, ನೋಡೋ ಆಸೆ ಇದೆ. ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಹೆಸರು ಬರಲಿ, ಒಳ್ಳೆ ಎಲ್ಲನೂ ಬರಲಿ, ಹೆಚ್ಚಿಗೆ ದುಡ್ಡು ಬರಲಿ ಅಂತ ದೇವ್ರ ಹತ್ರ ಹಾರೈಸಿ ತಮ್ಮೆಲ್ಲ ಟೀಮ್ ಒಳ್ಳೇದಾಗಲಿ ಅಂತ ಹಾರೈಸಿ. ಥ್ಯಾಂಕ್ ಯು ಸರ್. ತರುಣ್ ಸರ್, ಇಷ್ಟು ಪೇಷನ್ಸ್ ಆಗಿ ಎಲ್ಲರೂ ನಿಂತೀರಾ.
ನಾವು ಇಲ್ಲಿ ಕೂತಿದ್ದೀನಿ ಅದೇ ಯೋಚನೆ ಮಾಡ್ತೀವಿ, ಪಾಪ ಎಲ್ಲರೂ ನಿಂತಾರೆ ನಮಗೋಸ್ಕರ ಅಂತ. ಥ್ಯಾಂಕ್ ಯು. ಟ್ರೇಲರ್ ಎಲ್ಲರೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏನಂತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್, ಶರಣ್ ಸರ್ ಆ್ಯಂಡ್ ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ನಾನು ಸಿನಿಮಾದ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ, ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ. ಬಟ್ ಮನಸ್ಸಲ್ಲಿದ್ದ ಒಂದು ವಿಚಾರ ಹೇಳ್ತೀನಿ ಇವತ್ತು. ಸರ್, ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು, ಕ್ಷಮೆ ಇರಲಿ. ಬಟ್ ಈಗ ಈಚಲೆ ನಾನು ನೋಡೋಕೆ ಹೋದರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು, ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ OTT ಬಿಸ್ನೆಸ್ ಆಗಲ್ಲ, ನಮ್ಮ ಸಿನಿಮಾ ತಗೊಳ್ಳಲ್ಲ ಅಂಥವೆಲ್ಲ ಬರೋದು. ಆವಾಗ ನಾವು ಹೊಸಬ್ರು, ನಮಗೆಲ್ಲ ಇನ್ನೂ ಭಯ ಒಂದೊಂದು ಹೆಜ್ಜೆ. ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿರುವಾಗ ನಮ್ಗೆ ಒಂದು ಯೋಚನೆ, ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಮಾಡೋ ಥರನೇ ನಮ್ಗೆ ಬರೋದು, ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿರುವಾಗ 100% ಅದು ನಮ್ಮ ಜನ ಪ್ರೀತಿಸ್ತಾರೆ, ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಪ್ರೂವ್ ಆಗಿದೆ. ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ. ಸೊ ಐ ಥಿಂಕ್ ಅದು ಪ್ರೂವ್ ಆಗ್ತಾ ಇದೆ ಇವಾಗ ರೀಸೆಂಟಾಗೆ. ಸೊ ಅದು ಒಂಥರ ಅಲೆ ಥರ ಬಂದಂಗೆ. ಬಟ್ ಐ ಥಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು, ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ, ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ, ಗೆಲ್ಲುತ್ತೆ, ಹಿಂಗೂರು ಅಂತ ಯಾವಾಗ ಯೋಚನೆ ಮಾಡ್ತಿದ್ವಿ. ಸೊ ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು. ಸೊ ಇವಾಗ ಬಟ್ ಐ ಬಿಲೀವ್ ಈಗ ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗಲ್ಲ. ಅದು ಒಂದು ವೇವ್ ಥರ ಅಲೆ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗಿ. ಆವಾಗ ಆ್ಯಸ್ ಅನ್ ಇಂಡಸ್ಟ್ರಿ ವಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್, ಒಳ್ಳೆ ಸಿನಿಮಾಗಳು ಕೊಟ್ಟು 100% ಆವಾಗ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ, ನಮ್ಮದು ಗೆಲ್ಲಿಸ್ತಾರೆ. ಗೆಲ್ಸಿದಾಗ 100% ನಮ್ಮ ತರುಣ್ ಸರ್, ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ, ಇನ್ನಿಷ್ಟು ಸಿನಿಮಾ ಮಾಡೋಣ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವೈಸು OTT ಆಗಿರಲಿ, ಇನ್ನೊಂದಿನ ಆಗಿರಲಿ, ವೀಕ್ಷಕರಿದ್ದಾರಪ್ಪ, ಜನ ನೋಡ್ತಾವ್ರಪ್ಪ ನಮ್ಮ ಸಿನಿಮಾ ಅಂತ 100% ನಮಗೆ ಬಂದೇ ಬರ್ತದೆ ಅಂತ ಒಂದು ನಂಬಿಕೆ. ಸೊ ಐ ಥಿಂಕ್ ಇಷ್ಟೆಲ್ಲ ಹೇಳಿದ್ದೇನಕ್ಕಂದರೆ ನಮ್ಮ ಸಿನಿಮಾನು 100% ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ. ಆ್ಯಂಡ್ 100% ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ. ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಪ್ಲೀಸ್ ಅದೊಂದು. ಆ್ಯಂಡ್ ಥ್ಯಾಂಕ್ ಯು ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್, ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ. ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ನೀವು ಸಪೋರ್ಟ್ ಮಾಡಿದ್ದೀರಾ, ಬಂದು ನಮ್ಮ ಥರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಲ್ವಾ. ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಎಸ್ ರೀ, ಅದು ಬಿಟ್ಟರೆ ನನ್ನ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಟ್ರೇಲರ್ ಅಂತೂ ನೀವು ನೋಡಿದ್ದೀರಾ, ಅದೇ ರೀತಿ ಇವಾಗ ಸಿನಿಮಾನೂ ನೋಡ್ತೀರಾ. ನೋಡ್ಬಿಟ್ಟು ನೀವೇ ಹೇಳಿ ನಮ್ಮ ಸಿನಿಮಾ ಬಗ್ಗೆ, ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ, ಇವತ್ತು ನಮ್ಮ ಇವೆಂಟಿಗೆ ನೀವು ಬಂದಿದ್ದೀರಾ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಂಡ್ ಕಿಶೋರ್ ಸರ್, ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು, ನಿಮ್ಮ ಕಣ್ಣಲ್ಲಿ ಒಂದು ಪವರ್ ಇದೆ ಸರ್. ನಾನು ತುಂಬ ಅದೃಷ್ಟ ಮಾಡಿದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುನೀತ್ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ಆ್ಯಂಡ್ ಅವರೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ. ಇವಾಗಲೇ ಟೀಸರ್ ರಿಲೀಸ್ ಆಗಿದೆ, ಸಾಂಗ್ಸ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಮಹಾನಟಿಯಿಂದ ಇವತ್ತು 7 ಮಲೆ ಹೀರೋಯಿನ್ ಆಗಿದ್ದೀನಿ. ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಾನೇ ಬಂದಿರೋದು. ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧರ್ಮ್ ಸರ್. ಥ್ಯಾಂಕ್ ಯು. ಬಹುಶಃ ನಾವು ಈಗ
ರಾಣಾ ಹಾಗೆ ಪ್ರಿಯಾಂಕಾ ಅಂತ ಕರಿತಿದ್ದೀವಿ. ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಲ್ಲಿ ಎಲ್ಲರೂ ಹರೀಶ ಚಿನ್ನಿ ಅಂತಾನೆ ನೆನ್ಪಿಟ್ಕೋತಾರೆ. ಅಷ್ಟು ಚೆನ್ನಾಗಿ ನೀವು ಅಭಿನಯಿಸಿದ್ದೀರಾ ಅಂತ ನಮ್ಮಂತೂ ಗೊತ್ತಾಗ್ತಾ ಇದೆ. ಬೆಸ್ಟ್ ವಿಶಸ್ ನಿಮ್ಗೆ. ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಪೂರ್ತಿ ಅಲ್ಲದೆ ಉಳ್ಕೊಳ್ಳಲ್ಲ, ನೋಡಿದ್ರೆ ಗೊತ್ತಾಗ್ತದೆ ಪೊಲೀಸ್ ವ್ಯವಸ್ಥೆಯ ಪವರ್, ಅದರ ಶಕ್ತಿ, ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ, ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಿಮ್ಮಂತಹ ಸಾಮಾನ್ಯ ಜನರ ಕಥೆ. ಅದರಲ್ಲಿ ಒಂದು ಪುಟ್ಟ ಜೋಡಿಯ ಕಥೆ. ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ. ಹಾಗಾಗಿ ಪುನೀತ್ ಹೇಳೋದು ತುಂಬ ಖುಷಿ ಆಯಿತು ಮಾಡಲಿಲ್ಲ. ಬಟ್ ಕೆಲವು ನನ್ನ ಆಕ್ಷೇಪಗಳಿತ್ತು. ಸೊ ಹಾಗೆಲ್ಲ ಇಂಟ್ರೆಸ್ಟ್ ಪಡ್ತೀನಿ ಅಂತ ಹೇಳಿದ್ದೆ. ಈಗ ನರಸಿಂಹ ಅವರು ತುಂಬ ಥ್ಯಾಂಕ್ಸ್, ತುಂಬ ಸಹಕಾರ ಕೊಟ್ಟಿರ್ತಾರೆ, ತುಂಬ ತೊಂದರೆ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಎಲ್ಲರೂ ಕ್ಷಮೆ ಕೇಳ್ಕೊತೀನಿ. ಸ್ವಲ್ಪ ನನಗೇನೋ ಇಂಜುರಿ ಆಗೋದು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ. ಸೊ ಎಲ್ರಿಗೂ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್. ನನ್ನನ್ನು ತಡ್ಕೊಂಡಿದ್ದೀನಿ. ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ, ನನಗೆ ಇಷ್ಟ ಆಯಿತು. ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ. ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ, ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ, ಸಾಮಾನ್ಯ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ. ತಮಿಳು ಸಿನಿಮಾಗಳನ್ನ ಎಲ್ಲರೂ ನೋಡ್ತೀವಿ. ಆದರೆ ಕನ್ನಡ ಸಿನಿಮಾ ಆ ಥರದ್ದೊಂದಾಗಿದೆ. ಸೊ ತಮಿಳು ಸಿನಿಮಾದ ಮಟ್ಟಿಗೆ ಅದು ತಮಿಳು ಸಿನಿಮಾಲಿ ಕಾಂಟೆಂಟ್ ಇರೋದಿಲ್ಲ. ಆ ಥರದ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಈ ಥರದ ಸಿನಿಮಾನ ಮಾಡೋದು ಧೈರ್ಯ ತೋರಿಸಿದಂಥ ಕಾರಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಪುನೀತ್, ಥ್ಯಾಂಕ್ಸ್ ಟು ಯು. ಸೊ ಜನ ಈಗ ತಾನೇ ಕೆಲವು ಸಿನಿಮಾಗಳನ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನ ಸುಳ್ಳು ಮಾಡ್ತಾ ಇದ್ದೀರಾ. ನಂಬಿಕೆ ಇಟ್ಟು ಬರಬೇಕು, ನೀವು ಓಪನ್ ಮೈಂಡೆಡ್ನೆಸ್ ಇಂದ ಬರಬೇಕು. ನಾವೆಲ್ಲ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅಂತ ನಂಬಿ ನೀವು ಬರಬೇಕು. ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ. ನಿಮ್ಮ ಭರವಸೆಯನ್ನು ಉಳಿಸ್ಕೊತೀವಿ ಅಂತ ನಾನು ಭರವಸೆ ಮಾಡ್ತೀನಿ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡ ಸಿನಿಮಾಗಳ ಬಗ್ಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗ ಸಿನಿಮಾ ಕ್ರಿಯೇಟರ್ಸ್ ಏನಿರ್ತಾರೆ ಅವರ ಪ್ರಾಮಾಣಿಕತೆ ಎಲ್ರದ್ದು ಒಂದೇ ರೀತಿಯದ್ದಾಗಿರುತ್ತೆ ಅಂತ ಹೇಳಿ ಧನ್ಯವಾದಗಳು ಸರ್. ಸತ್ಯ ಅವರು. ತರುಣ್, ಥ್ಯಾಂಕ್ಸ್. ತರುಣ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ. ಈಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ತುಂಬ ನೈಸ್ ಜೆಂಟಲ್ಮೆನ್ ಮತ್ತು ಪರ್ಫೆಕ್ಷನಿಸ್ಟ್. ನಮ್ಮಂಥ ಕಲಾವಿದರನ್ನು ಗುರುತಿಸಿ ಅವಕಾಶ ಕೊಡ್ತಾ ಬಾರಮಗ ಮಾಡೋಣ ಅಂತ ಕರ್ಕೊಂಡು ಹೋಗೋಷ್ಟು, ಆಮೇಲೆ ಗುರುತಿಸಿ ಕೆಲಸ ಕೊಡೋಷ್ಟು ತುಂಬ ಒಳ್ಳೆ ಬೇರೆ ಥರದೇ ಹಾರ್ಟ್ ಇರೋ ಮನುಷ್ಯ. ಸೊ ನಮ್ಮ ಪುನೀತ್ ಸರ್ ಬಗ್ಗೆ ಹೇಳೋಕ್ಕಾದ್ರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ, ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರೋಂಥವ್ರು. ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಸ್ಟ್ ಜೊತೆ ವರ್ಕ್ ಮಾಡೋದು. ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ ಇಂಪ್ರೂವೈಸೇಷನ್ ಸಿಗುತ್ತೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಸಂತೋಷ ಇದೆ. ಆಮೇಲೆ ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ನಮಸ್ಕಾರ. ಡಾಲಿ ಸರ್ಗೆ ನಾನು ನಮಸ್ಕಾರ ಹೇಳ್ತೀನಿ. ಶರಣ್ ಸರ್ ನಿಮ್ಗೆ ನಮಸ್ಕಾರ ಹೇಳ್ತೀನಿ. ನನ್ನ ಆತ್ಮೀಯ ಗೆಳೆಯ ಅವ್ರಿಗೂ ನಮಸ್ಕಾರ ಹೇಳ್ತೀನಿ. ಸೊ ಏಳುಮಲೆ ಸಿನಿಮಾ ಒಂದು ರಾ ಕಂಟೆಂಟ್, ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡುವಂಥ ಒಂದು ಮೂವಿ, ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಾಯಿದೆ ಈ ಫಿಲಮಲ್ಲಿ ನಾನು ಮಾಡ್ತೀನಿ. ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೀತಿಯಿಂದ ಅವ್ರು ನೋಡ್ತಾರೆ. ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ. ಅವರು ಯಾವ ಭಾಷೆ ಆದರೂ ನೋಡ್ತಾರೆ. ಅದರಲ್ಲಿ ಕನ್ನಡ ಸಿನಿಮಾ ಅಂತ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ. ಸೊ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮತ್ತು ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು. ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಮ್ಮಿಬ್ಬರ ಲೈಫ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ತರುಣ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ವೈತ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಪುನೀತ್ ಸರ್ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ. ಯಾಕಂತಂದರೆ ತುಂಬ ಪಕ್ಕ ಇದೇ ರೀತಿ ಬೇಕು ಅಂತ ಹಠ ಹಿಡಿದು ತೆಗೆಸ್ಕೊಡ್ತಾರೆ. ಸೊ ಒಂದು ಅದ್ಭುತವಾದ ಅನುಭವ ಅನ್ಬೋದು.
ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಟ್ರೈಲರ್ ನೋಡ್ತಿದ್ದಂಗೆ ಗೂಸ್ ಬಂಪ್ಸ್ ಬಂತು. ಪಿಕ್ಚರು ಅದ್ಭುತವಾಗಿ ಸಕ್ಸಸ್ ಆಗುತ್ತೆ ಅಂತ ಆ ಕ್ಷಣನೇ ಅನ್ನಿಸ್ತು. ಒಳ್ಳೆಯದಾಗಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ನಿಮ್ಮನ್ನೆಲ್ಲ ಈ ಲುಕ್ಕಲ್ಲಿ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಪಾತ್ರಗಳು ಯಾವ ಥರ ಇರ್ಬೋದು ಅಂತ ಈಗಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಡ್ರಿ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಗಮಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಲವಾರು ಸಿನಿಮಾಗಳನ್ನು ಆಡಿಯೋ ಲಾಂಚ್ಗಳು ಮಾಡಿದಾಗ ಈ ಥರ ಓದಿಯನ್ ಪಾರ್ಕ್ ಇಂಥ ಮುಂದಾದ ಪಾರ್ಕ್ಗಳಲ್ಲಿ ನಾನು ಬಂದು ವೀಕ್ಷಣಾಗಿ ನೋಡಿದ್ದೇನೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ನಿಲ್ಲುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸಾರು ಮತ್ತು ಸುಧೀರ್ ಸರ್ ಅವರೆಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನಗೆ ಒಂದು ಅದ್ಭುತವಾದ ಒಂದು ತಮಿಳು ಭಾಷೆ ಮಾತನಾಡುವಂತಹ ಒಂದು ಪಾತ್ರವನ್ನು ಹೀರೋಯಿನ್ಗೆ ತಂದೆ ಪಾತ್ರವನ್ನು ಮಾಡಿದ್ದೇನೆ. ನನಗೆ ಎಲ್ಲರೂ ಮೆಚ್ಚುವಂತಹ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಈ ಏಳು ಮಳೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ, ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಂಥ ಅರುಣ್ ಸರ್ ಮತ್ತು ಪುನೀತ್ ಸರ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಚಿತ್ರದ ಎಲ್ಲ ಸಾಂಗ್ಗಳು ಚೆನ್ನಾಗಿ ಬಂದಿದೆ. ಆಮೇಲೆ ಟ್ರೈಲರ್ಗಳೆಲ್ಲ ಚೆನ್ನಾಗಿ ಹೊರಟಿದೆ. ಖುಷಿ ಆಗ್ತಾಯಿದೆ. ಯಾಕಂದರೆ ಏಳು ಮಲೆ ಅಂದರೆ ನಾನು ಒಳ್ಳೆಗಳ ಕಡೆ ಆ ಕಡೆ ನನಗೆ ಅಂದರೆ ಈ ಚಿತ್ರದ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ಖುಷಿ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಬೆಸ್ಟ್ ವಿಶಸ್ ನಿಮಗೆ. ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಹಾಗಾಗಲಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ರೋಲ್ಗೆ ನನ್ನ ಸೆಲೆಕ್ಟ್ ಮಾಡಿದ್ರು ಫಸ್ಟು ಪುನೀತ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವ್ರು ನನ್ನ ಹಿಂಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಓಕೆ, ನನ್ನ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್. ನಾನು ಇವಾಗ ಈಗ ನಾನು ಜಾಸ್ತಿ ಮಾತಾಡೋಕ್ಕೆ ನಾನು ಪ್ರಿಪೇರೇ ಆಗಿಲ್ಲ. ಹೇಳಬೇಕಂದ್ರೆ ಸಕ್ಸಸ್ ಮೀಟಲ್ಲಿ ನಾನು ತುಂಬ ಮಾತಾಡ್ತೀನಿ ಇದ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಥ್ಯಾಂಕ್ ಯು 4 ಜನಕ್ಕೆ. ಧನ್ಯವಾದಗಳು ಪ್ರಶಾಂತ್ ಸರ್. ನಿಜವಾಗ್ಲೂ ಪುನೀತ್ಗೆ ಮೊದಲನೇ ಥ್ಯಾಂಕ್ಸ್. ಯಾಕಂದರೆ ಈ ಸಿನಿಮಾನ ಹೊಸದಾಗಿ ವಾಯ್ಸ್ ಹೋಗಿದೆ ಸರ್. ಮೈಕ್ ಸ್ವಲ್ಪ ಹತ್ರ ಇರ್ತೀವಿ. ಪುನೀತ್ ನಿಜವಾಗ್ಲೂ ಇದು ಒಳ್ಳೆಯ ಆಪರ್ಚುನಿಟಿಯಲ್ಲಿ ಒಳ್ಳೆಯ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅರುಣ್ ಸರ್ ಹತ್ರ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಬೆಂಬಲ ಕೊಟ್ಟಂಥದ್ದು ಇದು ಕಾಣ್ತಾ ಇದೆ. ಮತ್ತು ಎಲ್ಲ ಶ್ರಮ ಏನೇ ಆದರೂ ಔಟ್ಪುಟ್ ಲಾಸ್ಟಿಗೆ ಏನು ನೋಡ್ತೀವಿ ನಾವು, ಒಂದು ರಿಸಲ್ಟ್ ಚೆನ್ನಾಗಿ ಬಂತ ಅನ್ನೋದು ನೋಡ್ತಾ ಇರ್ತೀವಿ. ನಮ್ಮ ಅಣ್ಣ ಸಾರ್ ಇರ್ಬೋದು, ಪ್ರಿಯಾಂಕ ಇರ್ಬೋದು, ಪ್ರತಿಯೊಬ್ಬರು ಅನ್ಯೂನ್ಯವಾಗಿ ಮಾಡಿದಾಗ ಇದು ಆ್ಯಕ್ಚುಲಿ ಒಂದು ಕುಟುಂಬ ಥರ ಜರ್ನಿ ಮಾಡೋದು ಅನ್ನೋದೊಂದು ಮರಿಲಾದೆ. ಆ ಜರ್ನಿಗಳು ಏನು ನೋಡ್ತೀವಿ ಆ ಜರ್ನಿಯಲ್ಲೆಲ್ಲ ನಾವು ಇದೀವಿ ಅಂತಾನೆ ಒಂದು ಅರ್ಥ. ಆ್ಯಕ್ಚುಲಿ ಒಂದು ಸಬ್ಜೆಕ್ಟ್ ಕಿಶೋರ್ ಸರ್, ನಿಜವಾಗ್ಲೂ ಕಿಶೋರ್ ಸರ್ ಥ್ಯಾಂಕ್ ಯು ಸರ್. ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಯಾವ ಟೈಮಲ್ಲೂ ನಮ್ಮ ತಂದೆ ನಾಗಭರಣ ಸರ್ನ ನೆನೆಸ್ಕೋಬೋದು. ಈ ಟೈಮಲ್ಲಿ ಪ್ರತಿಯೊಂದು ಇನ್ನು ಡಾಲಿ ಸರ್ ಇರ್ಬೋದು, ಶಾಮಿಕ್ ಸರ್ ಎಲ್ಲ ನನ್ನ ಹೋಮ್ ಗಾನ ಬಂದರೆ ಏನು ಅಂತಂದರೆ ಇದೇ ನನ್ನ ಹೋಮ್ ಗಾನ. ಅದನ್ನು ನಾನು ಕ್ರಿಯೇಟ್ ಮಾಡಿದ್ದು ತರುಣ್ ಸರ್. ನಿಜವಾಗ್ಲೂ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನಿದ್ರು ಶಿವ ಸರ್ ಅಂತಂದ್ರೆ ಶಿವ ಅಂತಲ್ಲಿ ಅದಕ್ಕೆ ಹೇಳಿದೆ ಫಸ್ಟ್ ಸಿನಿಮಾ ನೋಡ್ಬಿಡ್ತಾರೆ ಅವರು ಅಂತ. ಅದ್ವೈತ ಸರ್ ಪ್ರತಿಯೊಂದು ಫ್ರೇಮ್ ಅವ್ರು ಏನು ಥರ ಇದು ಮಾಡಿದ್ದಾರೆ, ಅದೆಲ್ಲ ಲೈಟ್ ಮಾಡಬೇಕಿತ್ತು, ಲೈಟ್ ಅಡಿಟ್ ಮಾಡಬೇಕಿತ್ತು. ಈ ಥರದ್ದು ಸಾಕಷ್ಟು ಸಂದರ್ಭಗಳು ಅವ್ರು ಬಂದಾಗ ಎಲ್ಲ ಪ್ರತಿಯೊಂದನ್ನು ಚಾಲೆಂಜಿಂಗ್ ಆಗಿ ತಗೊಂಡವರು. ಅದು ನಿಜವಾಗ್ಲೂ ಮೆಚ್ಕೋಬೇಕಾದ್ರೆ ನಾವು ಸೇಲಂ ಕೂಡ ತುಂಬ ಟಫ್ ಪರ್ಮಿಷನ್ಸ್ ನಮ್ಗೆ ಇದ್ದಿದ್ದು. ಪುನೀತ್ ಅವ್ರು ಕೂಡ ಆ್ಯಕ್ಚುಲಿ ಸಾಕಷ್ಟು ಇದರಲ್ಲಿ ಹಣ ಇಲ್ಲಿ ಮಾಡಲೇಬೇಕು, ಇಲ್ಲಿ ಮಾಡಲೇಬೇಕು. ನಾವು ಸಾಕಷ್ಟು ಲೊಕೇಶನ್ಸ್ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದೆವು. ಬಟ್ ಇಲ್ಲ, ನಾವು ಒಂದು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಮ್ಗೆ. ನನಗೆ ಗೊತ್ತಿಲ್ಲದೆ ಇರೋದು ಪರ್ಮಿಷನ್ಸ್ ಅಲ್ಲಿ ಲೋಕಲ್ ಡಿಸೈನ್ಸ್ ಸ್ವಲ್ಪ ಕೈ ಕೊಟ್ಟರು. ಆವಾಗ ನಾವೇ ಪರ್ಸನಲ್ ಆಗಿ ಹೋಗಿ ಹೋಗಿ ಆ DCP ಅವ್ರನ್ನ ಮತ್ತು ACP ಅವ್ರನ್ನ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರು ಸ್ವಲ್ಪ ಆಫೀಸರ್ ಇವತ್ತು ನೆನ್ಸ್ಕೋಬೇಕು. ಅದು ಆರ್ಮುಖಮ್ ಅಂತ ಹೇಳಿ ಸಂಬಂಧದ ಒಬ್ಬರು ಆಫೀಸರ್ ತುಂಬಾ ಅವರು ಇಲ್ಲ ಕನ್ನಡ ಪಿಕ್ಚರ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಮತ್ತು ಪ್ರತಿಯೊಂದನ್ನು ಅವರೇ ಖುದ್ದಾಗಿ ಪೊಲೀಸ್ ಪೊಲೀಸ್ ಕೊಟ್ಟು ನಮ್ಮ ಪರ್ಮಿಷನ್ ಮಾಡಿಕೊಂಡು ಅದು ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರನ್ನ ಪ್ರಿಯಾಂಕ ಮೇಡಮ್ ಅವ್ರಿಗೆ ಸಾಕಷ್ಟು ಸೆಕ್ಯೂರ್ ಮಾಡೋದು ಆ್ಯಕ್ಚುಲಿ ಸೇಲಮಲ್ಲಿ ಅವರು. ಇಷ್ಟು ಹೇಳಿ ನಾನು ಮಾತು ನಡೆಸ್ತೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಚಿತ್ರತಂಡಕ್ಕೆ ಬಂದು ನಮ್ಮ ಪುನೀತು, ಕಾರ್ತಿಕ್ ಮತ್ತು ನಮ್ಮ ವೆಂಕಟೇಶ್ ಅವರು ಸಾಕಷ್ಟು ಟೆಕ್ನಿಕಲ್ ನಾನು ಥ್ಯಾಂಕ್ ಯು ತಗೊಂಡು ಸರ್. ಇದು ಸಕ್ಸಸ್ ಆಗಿರಲಿ, ಚೆನ್ನಾಗಾಗಲಿ.
ನೀವು ಯಾವತ್ತೂ ಹಿಂಗೆ ಇರಬೇಕು ಅನ್ನೋದು ನನ್ನ ವೈಯಕ್ತಿಕವಾಗಿ ಹೇಳ್ತಾರೆ. ರಾಣಾ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮ್ಯಾನೇಜ್ಮೆಂಟ್ ಸೂಪರ್ ಆಗಿ ಮಾಡಿದ್ದೀರಾ ಅಂತ ಗೊತ್ತಾಯ್ತು ಸರ್. ಧನ್ಯವಾದಗಳು. ಶಿವ ಸರ್. ವೇದಿಕೆ ಮಾಡಿದ್ದೀರಾ ಎಲ್ಲ ಸಿನಿಮಾಗಳು ಕಷ್ಟಪಟ್ಟು ಮಾಡಬೇಕು, ಬಟ್ ನಾನು ಇಷ್ಟಪಟ್ಟು ಮಾಡಿದ್ದೀನಿ. ತುಂಬ ಇಷ್ಟ ಆಗಿದೆ. ತರುಣ್ ಸರ್ ನನ್ನನ್ನು ನಂಬಿ ಈ ಸಿನಿಮಾನ ಕೊಟ್ಟು, ತರುಣ್ ಸರ್ ಯಾವುದೇ ಸಿನಿಮಾ ಆದ್ರೂ ನಾನು ತುಂಬ ಇಷ್ಟಪಟ್ಟೆ ಮಾಡ್ತಾ ಇರ್ತೀನಿ. ಯಾಕೆಂದರೆ ಅವ್ರದ್ದೊಂದು ಇದೆ ಬೇರೆ ಇರುತ್ತೆ. ನನಗೆ ಅವ್ರ ಸಿನಿಮಾಗಳು ಕೆಲಸ ಮಾಡಬೇಕು ಅಂತಂದ್ರೆ ಒಂಥರ ಫ್ರೀ ಇರುತ್ತೆ. ಬೇರೆ ಸಿನಿಮಾಗಳು ಮಾಡೋದ್ರಿಂದ ಅದಕ್ಕೆ ಹೆಚ್ಚಾಗಿ ಇಷ್ಟಪಟ್ಟು ಮಾಡ್ತಾ ಇರ್ತೀನಿ ತರುಣ್ ಸರ್ ಸಿನಿಮಾ. ಹಾಗೆ ನಮ್ಮ ಅಟ್ಲಾಂಟ ನರೇಂದ್ರ ಅವರು ನಮ್ಮ ನಂಬಿ ನನ್ನ ಸಿನಿಮಾ ಕೊಡ್ತಾರೆ. ಹಾಗೆ ಎಲ್ರಿಗೂ ಡಾಲಿ ಸರ್ ಆಗ್ಬೋದು, ತರುಣ್ ಸರ್ ಆಗ್ಬೋದು, ನವೀನ್ಗಾಗ್ಬೋದು, ಎಲ್ರಿಗೂ ನಾನು ಕೃತಜ್ಞತೆ ಹೇಳೋದು ಬಯಸ್ತೀನಿ. ಕಿಶೋರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ಸರ್, ಒಂದೇ ಒಂದು ನಿಮಿಷ ನೀವು ಬರಬೇಕು. ಪುನೀತ್ ಅಲ್ಲ, ನೀವು ಸ್ಟೇಜ್ ಮೇಲೆ ಕರಿತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ? ಅವ್ರು ಇರ್ಬೇಕು ಫೋಟೋಗೆ ಅಂತ. ಓಕೆ ಓಕೆ, ನಿಮ್ ಖುಷಿ ಸರ್.